ಎಲ್ಲರಿಗೂ ನಮಸ್ಕಾರ. ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನಮ್ಮ ಮನೆ ಗಾರ್ಡನ್ ಹೇಗಿದೆ ಅಂತ ನೋಡೋಣ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂತಹ ಒಂದು ಒಳ್ಳೆಯ ವಿಡಿಯೋಕ್ಕಾಗಿ ಒಂದು ಲೈಕ್ ಮಾಡಿ. ಇದು ಇಂಡೋರ್ ಪ್ಲಾಂಟು, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಇಲ್ಲೆಲ್ಲ ನಾನು ಹ್ಯಾಂಗಿಂಗ್ ಪ್ಲಾಂಟ್ ಮತ್ತು ಇಂಡೋರ್ ಪ್ಲಾಂಟ್ಗಳನ್ನೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ಬಿಗೋನಿಯಾ. ನನ್ನ ಹತ್ರ ಒಂದು 4 ಕಲರ್ ಇದೆ ಬಿಗೋನಿಯಾ. ಇವೆಲ್ಲ ಬಿಗೋನಿಯಾ ಒಂದು 4 ಕಲರ್ ಇದೆ ನನ್ನ ಹತ್ರ. ಇದು ಜಿರೇನಿಯಮ್ಮು. ಇದು ನಿತ್ಯ ಪುಷ್ಪ. ಇದು ಜಿರೇನಿಯಮ್ಮು. ಇವೆಲ್ಲ ಜಿರೇನಿಯಮ್ಮು ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಹತ್ರ ಒಂದು 12 ಕಲರ್ ಇದೆ. ಇದೆಲ್ಲ ಶೋ ಪ್ಲಾಂಟ್ಗಳು. ಇದು ನಾನು ವೇಸ್ಟ್ ಡಬ್ಬದಿಂದ ಒಂದು ಟವರ್ ಮಾಡೋದು ತೋರಿಸಿದ್ದೆ ನನ್ನ ಹಿಂದಿನ ವಿಡಿಯೋದಲ್ಲಿ. ಆ ಟವರ್ ಇದು ನೀರ್ಸೋಣೆ ಗಿಡ. ಇದು ಕಲರ್ಸ್ ಗಿಡ. ಇದು ನೀರ್ಸೋಣೆ. ಇವೆಲ್ಲ ನೀರ್ಸೋಣೆ. ನನ್ನ ಹತ್ರ ಹೆಚ್ಚಿಗೆ ಇರೋದೇ ಈ ಟೈಮಲ್ಲಿ ನೀರ್ಸೋಣೆ ಈಸಿಯಾಗಿ ನಾವು ಬೆಳಿಬೋದು ಅಂತ ನನಗೆ. ಅದಕ್ಕೆ ನಾನು ತುಂಬ ನೀರ್ಸೋಣೆ ಗಿಡವನ್ನ ಹಾಕ್ಕೊಂಡಿದ್ದೀನಿ. ತುಂಬ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಡೈಲಿ ಸರಿಯಾಗಿ ನಾವು ಸರಿ ಪ್ರಮಾಣದಲ್ಲಿ ನೀರನ್ನು ಹಾಕ್ತಾ ಇದ್ದಾಗ ಅದಕ್ಕೆ ಮತ್ತೆ ಸ್ಪೇಸ್ ಜಾಸ್ತಿ ಬೇಕಾಗತ್ತೆ. ಅದು ದೊಡ್ಡ ದೊಡ್ಡ ಕವರ್ ಅಥವಾ ದೊಡ್ಡ ಪಾಟ್ ಅಲ್ಲೆಲ್ಲ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ. ನಾನು ದೊಡ್ಡ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈ ಸಲ ತುಂಬ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಎಲ್ಲ ನೀರ್ಸೋಣೆನೂ ತುಂಬ ಚೆನ್ನಾಗಾಗಿದೆ. ಮತ್ತೆ ನನ್ನ ಹತ್ರ ಸಾಧಾರಣ ಒಂದು 30-35 ಕಲರ್ ಇದೆ. ಕೆಲವೊಂದೊಂದು ಹೂ ಬಿಟ್ಟಿಲ್ಲ, ಇನ್ನು ಸಣ್ಣ ಸಣ್ಣ ಪ್ಲಾಂಟ್ ಹಾಗೆ ಇದೆ. ಅದು ನಾವು ಅದನ್ನ ನೆಡ್ತಾನೆ ಇರಬೇಕು. ಒಂದು ಈಗ ಇಷ್ಟು ದೊಡ್ಡ ಆದ ನಂತರ ಮತ್ತೆ ನನ್ನ ಹತ್ರ ಇನ್ನೂ ಒಂದು ಸ್ವಲ್ಪ ಸಣ್ಣದಿದೆ, ಮತ್ತೆ ಇನ್ನೂ ಸಣ್ಣದಿದೆ. ಅಂದ್ರೆ 3 ಹಂತದ ಗಿಡ ಇದೆ ನೀರ್ಸೋಣೆಯಲ್ಲಿ. ಅಂದ್ರೆ ಆ ತರ ನಾವು ನೆಡ್ತಾ ಬಂದಾಗ ಯಾವಾಗಲೂ ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಇದೇ ರೀತಿ ಹೂ ನೋಡ್ಲಿಕ್ಕೆ ಸಾಧ್ಯ. ಇವೆಲ್ಲ ಡಬಲ್. ಇದು ನೋಡ್ಲಿಕ್ಕೆ ಅದು ಒಂದೇ ಕಲರ್ ಕಂಡ್ರು ಬೇರೆ ಬೇರೆ ಕಲರ್ ಇದೆ. ಅಂದ್ರೆ ಅದು ರಿಯಲ್ ಆಗಿ ನೋಡಿದಾಗ ಫೋಟೋದಲ್ಲಿ ಸ್ವಲ್ಪ ಒಂದೇ ತರ ಕಾಣುತ್ತೆ, ಆದ್ರೆ ಬೇರೆ ಬೇರೆ ಕಲರ್ ಆಗಿದೆ. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ಅಲ್ಲಾದ್ರೆ ನಾವು 2 ಗಿಡವನ್ನು ಹಾಕಬಹುದು. ಅಂದ್ರೆ ಕಲರ್ ಕಾಂಬಿನೇಷನ್ ಮಾಡಿ ಅದು ಒಂಥರ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇದಕ್ಕೆ ಸ್ಪೇಸು ಜಾಸ್ತಿ ಬೇಕಾಗತ್ತೆ. ಇದು ಬೇರೆ ಬಹಳ ಬರೋದಕ್ಕಾಗಿ ಸ್ಪೇಸ್ ಜಾಸ್ತಿ ಇದ್ದಾಗ ಗಿಡ ಚೆನ್ನಾಗಿ ಬರುತ್ತೆ. ಇದು ನಾನು ಇದಕ್ಕೆ ಮಣ್ಣು ಮತ್ತೆ ಹಳೇದಾದ ಸಗಣಿ ಗೊಬ್ಬರ, ಜಾಲಿ ಸಿಪ್ಪೆ ಅಥವಾ ಕೋಕೋ ಪಿಟ್ಟು, ಆಮೇಲೆ ಬೇವಿನ ಹಿಂಡಿ ಇವೆಲ್ಲ ಮಿಶ್ರಣವನ್ನು ಮಾಡಿ ನಾನು ಅದಕ್ಕೆ ಮಿಕ್ಸ್ ಮಾಡ್ತೀನಿ. ನೋಡಿ, ಇಲ್ಲಿ ನಾನು ಪಾಟಲ್ ಹಾಕಿದ್ದೀನಿ. ಪಾಟಲ್ ಎಷ್ಟು ಚೆನ್ನಾಗಿ ಬಂದಿಲ್ಲ. ಅಂದ್ರೆ ಅದು ಸ್ಪೇಸ್ ಕಡಿಮೆ ಇರೋದಕ್ಕಾಗಿ ಅಷ್ಟು ಚೆನ್ನಾಗಿ ಬರಲ್ಲ. ಅದು ಅದಕ್ಕೆ ದೊಡ್ಡ ದೊಡ್ಡ ಗ್ರೋ ಬ್ಯಾಗೇ ಬೇಕು. ಇವೆಲ್ಲ ಜಿರೇನಿಯಮ್. ಬಿಗೋನಿಯಾ. ಇದು ಸ್ಟಾರ್ ಫ್ಲವರ್. ಹೂ ಬಿಟ್ಟು ಮುಗಿದಿದೆ. ಇದು ನಿತ್ಯ ಪುಷ್ಪ. ಬೇರೆನೆ ಕಲರ್. ಇದು ಒಂದ್ ರೀತಿ ಚೆನ್ನಾಗಿದೆ. ಇದು ಇವೆಲ್ಲ ಜಿರೇನಿಯಮ್. ಇನ್ನು ಹೂ ಬಿಟ್ಟಿಲ್ಲ. ಹೂ ಬಿಡ್ತಾ ಅಂದ್ರೆ ಇನ್ನು ಹೂ ಬಿಡಕ್ಕಾಗಿಲ್ಲ. ಸಣ್ಣದಾಗಿದೆ ಗಿಡ. ಇದೆಲ್ಲ ಸ್ಟಾರ್ ಫ್ಲವರು. ಇದು ಜಿರೇನಿಯಮ್ ಡಬಲ್ ಕಲರ್ ಇದೆ. ಇವೆಲ್ಲ ಜಿರೇನಿಯಮ್ ನನ್ನ ಹತ್ರ ಸುಮಾರು ಕಲರ್ ಇದೆ. ಇದು ಕೊಲೊಂಚೋ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ.
ಜಿರೇನಿಯಂ ಯಾವಾಗಲೂ ಹೂವಾಗತ್ತೆ. ಅದು ತುಂಬಾ ಹೂ ಬಿಡುವಂತ ಗಿಡ. ಇದು ವರ್ಷ ಪೂರ್ತಿ ಹೂವಾಗತ್ತೆ. ಇದು ಅಷ್ಟೇ, ನಾವು ಕಟಿಂಗ್ ಮಾಡ್ತಾ ಮತ್ತೆ ನಾವು ಕಟಿಂಗ್ ಅನ್ನು ಬೆಳೆಸ್ತಾ ಇದ್ದಾಗ ತುಂಬಾ ಚೆನ್ನಾಗಿ ಹೂ ಬರುತ್ತೆ. ನೋಡ್ಲಿಕ್ಕೆ ಒಂದೇ ತರ ಕಾಣುತ್ತೆ ನೋಡಿ, ಸ್ವಲ್ಪ ಡಿಫ್ರೆಂಟ್. ಮತ್ತೆ ಇದು ಸ್ವಲ್ಪ ಸಣ್ಣ ಗಿಡದಲ್ಲೇ ತುಂಬಾ ಹೂವಾಗತ್ತೆ, ಉದ್ದ ಕೋಲಾಗಿ ಹೂವಾಗತ್ತೆ. ಇದು ಶೋ ಪ್ಲಾಂಟ್. ಇದು ನಿತ್ಯ ಪುಷ್ಪ ಮತ್ತೆ ಶೋ ಪ್ಲಾಂಟ್. ಅದು ಹ್ಯಾಂಗಿಂಗ್ ಪಾಟ್ ಇಂದು ಗಿಡ ನೆಟ್ಕೊಂಡಿದ್ದೀನಿ ಅಲ್ಲಿ. ಎಲ್ಲ ಬಿಗೋನಿಯಾ. ಇದು ಬಿಗೋನಿಯಾ ಬೇರೆ ಕಲರೇ ಆಗಿದೆ. ಇದು ಬೇರೆ ಕಲರ್ ಇದೆ. ಇದು ಸ್ಟಾರ್ ಫ್ಲವರ್ ಇವೆಲ್ಲ. ಇದ್ರಲ್ಲೂ ಒಂದು 5-6 ಜಾತಿ ಇದೆ ನನ್ನ ಹತ್ರ, 5-6 ಕಲರ್ ಇದೆ ನನ್ನ ಹತ್ರ. ಇದು ಒಂದು ಶೋ ಪ್ಲಾಂಟ್. ಇವೆಲ್ಲ ನೀರ್ಸೋಣಿ ಗಿಡಗಳು. ಇವೆಲ್ಲ ಹೊಸ ತರದ್ದು, ನಮ್ಮನೆಗೆ ಹೊಸ ಆಗ್ತದೆ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಒಂದು ಕಲರ್ ಗಿಡ. ಇದು ಇಲ್ಲೆಲ್ಲ ಕಲರ್ ಗಿಡ ಇದೆ ನಮ್ಮನೇಲಿ. ಇದು ಎಂಟ್ರೆನ್ಸ್ ಅಲ್ಲಿ ಈ ತರ ಇದೆ, ಆ ಕಡೆ ಈ ಕಡೆ. ನೀರ್ಸೋಣೆನೆ ತುಂಬಾ ಮಾಡ್ಕೊಂಡಿದ್ದೀನಿ ನಾನು. ಅಂದ್ರೆ ಅದು ಯಾವಾಗ್ಲೂ ಚೆನ್ನಾಗಿ ಗಾರ್ಡನ್ ನಲ್ಲಿ ತುಂಬಾ ಗಿಡ ಇರುತ್ತೆ ಅಂತ ನೀರ್ಸೋಣೆನೆ ಹೆಚ್ಚಿಗೆ ಹಾಕೊಂಡಿದ್ದೀನಿ ನಾನು. ನಾವು ಬೆಳಗ್ಗೆನೆ ಇದಕ್ಕೆ ನೀರು ಹಾಕಿದಾಗ, ಅಂದ್ರೆ ಮಧ್ಯಾಹ್ನ ಬಿಸಿಲಿಗೆಲ್ಲ ಇದು ಬಾಡಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದಕ್ಕೆ ನಾವು ಮಂಚಿಂಗಾಗಿ ಮರದ ಎಲೆಗಳನ್ನು ಏನಾದ್ರೂ ಹಾಕಿದ್ರೆ ತಂಪಿರುತ್ತೆ, ಆಗ ಹೆಚ್ಚಿಗೆ ನೀರು ಅಂದ್ರೆ ಬೇಕಾಗಲ್ಲ. ಮತ್ತೆ ತುಂಬಾ ನೀರು ಹಾಕಬಾರ್ದು ಇದಕ್ಕೆ. ತುಂಬಾ ನೀರು ಹಾಕಿದ್ರು ಕೊಳ್ತೋಗುತ್ತೆ, ಕಡಿಮೆ ನೀರಾದ್ರೂ ಸಾಯತ್ತೆ, ಎರಡು. ಇದು ಒಂದು ರೋಸು ಸುಮಾರಿದೆ ನಮ್ಮ ಮನೇಲಿ. ಅಂದ್ರೆ ಇನ್ನು ಹೂವು ಆಗಿಲ್ಲ, ಕೆಲವು ಸಣ್ಣ ಸಣ್ಣ ಗಿಡ ಇದೆ. ಇವೆಲ್ಲ ಪೇಪರ್ ಫ್ಲವರ್. ಇದು ರೆಡ್, ಇದೇನೋ ಮೋಸಂಬಿ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಇದು ಕಲರ್ ಗಿಡ. ಇದು ಪೇಪರ್ ಫ್ಲವರ್, ತುಂಬಾ ಚೆನ್ನಾಗಿ ಬಂದಿದೆ. ಪೇಪರ್ ಫ್ಲವರ್ ಅಲ್ಲಿ ನಮ್ಮ ಹತ್ರ ಒಂದು 9 ಕಲರ್ ಇದೆ. ಕೆಲವೊಂದು ಹೂ ಆಗಿದೆ, ಕೆಲವು ಹೂ ಆಗಿಲ್ಲ ಇನ್ನು. ಅಂದ್ರೆ ಈಗ 1 ತಿಂಗಳದ ಹಿಂದೆ ಹೂವಾಗಿತ್ತು. ಗಾರ್ಡನ್ ಪ್ರಿಯರಿಗೆ ನೀರ್ಸೋಣೆ ಗಿಡ ಬೆಸ್ಟ್. ಎನಿ ಟೈಮ್ ಫ್ಲವರ್ ಇರುತ್ತೆ. ಇದನ್ನು ಯಾವ ರೀತಿ ಈಸಿಯಾಗಿ ಗ್ರೋ ಮಾಡ್ಬೋದು ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ರಟ್ಟಿನ್ ಬಾಕ್ಸ್ ಇಂದ ಯಾವ ರೀತಿ ಈಸಿಯಾಗಿ ಗ್ರೋ ಮಾಡಬಹುದು ಎಲ್ಲ ಗಿಡಗಳನ್ನು ಅಂತ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೆ. ಯಾರಾದರೂ ನೋಡಿಲ್ಲ ಅಂದ್ರೆ ಅದನ್ನು ನೋಡಿ. ಇಂತಹ ವಿಡಿಯೋಗಳು ನಿಮಗೆ ಸ್ಫೂರ್ತಿ. ನಿಮ್ಮ ಸಪೋರ್ಟ್ ಅಂಡ್ ಲೈಕ್, ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಇಂತಹ ವಿಡಿಯೋವನ್ನು ತರಲಿಕ್ಕೆ ನಮಗೆ ಸ್ಫೂರ್ತಿ. ಅದಕ್ಕೆ ಈವರೆಗೆ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಮತ್ತೊಮ್ಮೆ ಸಂಕ್ರಾಂತಿಯ ಶುಭಾಶಯಗಳು.